ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಹಾರ್ತಾರ, ಈ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ. ಕಾರಣ, ಇತ್ತೀಚೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದಷ್ಟು ನಡವಳಿಕೆಗಳನ್ನ ಗಮನಿಸಿದ್ರೆ ಬಿಜೆಪಿಗೆ ಹೋಗೋದು ಬಹಳಷ್ಟು ಸ್ಪಷ್ಟವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪದೇ ಪದೇ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಡಿ.ಕೆ. ನಿನ್ನೆ ದೆಹಲಿಯಲ್ಲಿ ಸಂಸದರ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಸೀಕ್ರೆಟ್ ಆಗಿ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರೊಟ್ಟಿಗೆ ಸೀಕ್ರೆಟ್ ಆಗಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಬ್ರದರ್, ಇವತ್ತು ಬೇಡ, ಇನ್ನೊಂದಿನ ಮಾತಾಡೋಣ ಅಂತ ಹೇಳಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರು. ಅಂದ್ರೆ ಏನ್ ನಡೀತಾ ಇದೆ ಹಾಗಾದ್ರೆ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಹೈಕಮಾಂಡ್ನ ಒಂದ್ ರೀತಿಯಲ್ಲಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ನನ್ನನ್ನ ಸಿಎಂ ಮಾಡುತ್ತೆ ಅನ್ನುವಂತಹ ಹುಮ್ಮಸ್ಸಿನಲ್ಲಿದ್ರು. ಆದ್ರೆ ಯುಗಾದಿ ಹಬ್ಬ ಹತ್ತಿರ ಬಂದ್ರೂ ಕೂಡ ಹೈಕಮಾಂಡ್ನಿಂದ ಸಿಎಂ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟ ಸಂದೇಶಗಳಿಲ್ಲ. ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಸಂಕ್ರಾಂತಿ ಆಯ್ತು, ಯುಗಾದಿ ಹತ್ತಿರ ಬಂದ್ರೂ ಕೂಡ ಯುಗಾದಿ ಹಬ್ಬ ಇನ್ನೇನು ನಾಳೆ ಹಬ್ಬ ಅದು ಮುಗಿತಾ ಬಂದ್ರೂ ಕೂಡ ಸಿಎಂ ಮಾಡುವಂತಹ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಸ್ಪಷ್ಟ ಸೂಚನೆಯಾಗ್ಲಿ ಸಂದೇಶ ಆಗ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿಲ್ಲ. ಇಲ್ಲಿ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಹೆಂಗಾಗಿದೆ ನಿಮ್ಗೂ ಕೂಡ ಗೊತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಿ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಕೊನೆಗೆ ನಿನ್ನೆ ಏನ್ ಮಾಡ್ತಾರೆ, ಬೆಳಗ್ಗೆ 9:30ಕ್ಕೆ ಫ್ಲೈಟ್ ಹತ್ಕೊಂಡು ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಸಂಸದರ ಸಭೆ ಮಾಡ್ತಾರೆ. ಈ ಸಂಸದರ ಸಭೆಯೇ ಈಗ ಟ್ವಿಸ್ಟ್ ಕೊಟ್ಟಿರೋದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಮುಖಾಂತರ ಗುದ್ದು ಕೊಡೋದಕ್ಕೆ ಹೊರಟಿದ್ದಾರಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಬಿಜೆಪಿಗೆ ಹೋಗಿ ಅಲ್ಲಿ ಸಿಎಂ ಆಗುವಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಯಾವುದೇ ನೀವು ನಮ್ಮ ಪಕ್ಷಕ್ಕೆ ಬರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮಾಗಿ ಬರಬಹುದು ಅಂತ ಹೇಳಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಆಹ್ವಾನ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸು ಮಾಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಯಾಕಂದ್ರೆ ನಿನ್ನೆ ಸಂಸದರ ಸಭೆ ಆಗತ್ತೆ. ಅದು ನೆಪ ಮಾತ್ರಕ್ಕಷ್ಟೇ ಸಭೆ. ಅಲ್ಲಿ ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳು ಕೂಡ ಚರ್ಚೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಅದಾದ್ಮೇಲೆ ನೋಡಿ, ಸಂಸದರ ಸಭೆಯಲ್ಲಿ ಕಾಂಗ್ರೆಸ್ ಸಂಸದರು ಕೂಡ ಇದ್ರು, ಬಿಜೆಪಿ ಸಂಸದರು ಕೂಡ ಇದ್ರು. ಆದ್ರೆ ಸಭೆ ಮುಗಿದ ಬಳಿಕ ಚರ್ಚೆಯಾಗುತ್ತಲ್ಲ, ಬಸವರಾಜ ಬೊಮ್ಮಾಯಿ ಅವರು ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಮಾಡಿರುವಂತಹ ಮೀಟಿಂಗ್, ಆ ಮಾತುಕತೆ ಈಗ ಒಂದಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿರೋದು. ಏನ್ ಮಾತನಾಡಿರಬಹುದು? ಅದರ ಜೊತೆಗೆ ಆ ಮೀಟಿಂಗ್ ಅಲ್ಲಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರನ್ನ ಮೀಟ್ ಮಾಡೋದಕ್ಕಿಂತ, ಅವರಿಗೆ ಸಭೆಗೆ ಆಹ್ವಾನ ಕೊಡೋದಕ್ಕಿಂತ ಮುಂಚೆ, ಅಂದ್ರೆ ಪರ್ಸನಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿ ಸೋಮಣ್ಣ ಅವ್ರನ್ನು ಕೂಡ ಕರೆದಿದ್ದಾರೆ, ಕುಮಾರಸ್ವಾಮಿ ಅವ್ರನ್ನು ಕೂಡ ಕರೆದಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಬ್ರದರ್ ಇವತ್ತು ನಂಗೊಂದು ಸ್ವಲ್ಪ ಕೆಲಸ ಇದೆ, ಇವತ್ತು ಬರಕ್ಕಾಗಲ್ಲ ಬ್ರದರ್, ಇನ್ನೊಂದಿನ ಮೀಟ್ ಮಾಡೋಣ. ಅಂದ್ರೆ ಅರ್ಥ, ಯಾಕಂದ್ರೆ ಈಗ ಆಲ್ರೆಡಿ ಬಿಜೆಪಿ ಪಕ್ಷದೊಟ್ಟಿಗೆ JDS ಸೇರ್ಕೊಂಡಿರೋದ್ರಿಂದ ಕುಮಾರಸ್ವಾಮಿ ಅವರ ಒಪಿನಿಯನ್ ಕೂಡ ಇಲ್ಲಿ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಕೇಳಬೇಕಾಗತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬರಬಹುದಾ ಕಾಂಗ್ರೆಸ್ನಿಂದ ಬಿಜೆಪಿಗೆ, ಅವರನ್ನ ನಾವು ಸ್ವಾಗತ ಮಾಡಬಹುದಾ ಹೇಗೆ ಅಂತ. ಬಟ್ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಓಕೆ ಅಂದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ನಿನ್ನೆ ಮೀಟ್ ಆಗಿಲ್ಲ ಕುಮಾರಸ್ವಾಮಿ ಅವರು ಇರಬಹುದು, ವಿ ಸೋಮಣ್ಣ ಇರಬಹುದು, ಬ್ಯುಸಿ ಇದ್ದೀವಿ ಬ್ರದರ್, ಇನ್ನೊಂದಿನ ಖಂಡಿತವಾಗ್ಲೂ ಕೂಡ ಸಿಗ್ತೀನಿ ಅಂತ ಹೇಳಿ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರ್ ಅವರ ಒಟ್ಟಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಚರ್ಚೆ ಮಾಡಿದ್ರು? ಸಂಸದರ ಸಭೆ ಒಂದು ಪಾರ್ಟ್, ಆ ಪಾರ್ಟ್ ಮುಗಿದಾದ ನಂತರ ಏನೆಲ್ಲ ಚರ್ಚೆಗಳಾಯ್ತು? ಇಲ್ಲಿ ನೋಡಿ, ಇಲ್ಲಿ ಇನ್ ಕೇಸ್ ಏನಾದ್ರೂ ಡಿ.ಕೆ.ಶಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ NDA ಏನಾದ್ರೂ ಒಪ್ಪಿಗೆ ಕೊಟ್ರೆ ಖಂಡಿತವಾಗ್ಲೂ ಕೂಡ ಹೊಸ ಗೇಮ್ ಪ್ಲಾನ್ ಅಂತೂ ಶುರುವಾಗುತ್ತೆ.
ಒಂದಷ್ಟು ಗೇಮ್ ಪ್ಲಾನ್ ಅನ್ನ ಕೂಡ ಈಗ ಆಲ್ರೆಡಿ ಬಿಜೆಪಿ ಮಾಡಿದೆ. DCM DK ಶಿವಕುಮಾರ್ ಅವರೇನಾದ್ರೂ ಬಿಜೆಪಿಗೆ ಬಂದ್ರೆ ಏನೆಲ್ಲ ಪ್ಲಾನಿಂಗ್ ಗಳನ್ನ ಮಾಡಬಹುದು. CM ಸ್ಥಾನ ಅಂತೂ ಕೊಡ್ಲೇಬೇಕು. ಅದೇ ಕಾರಣಕ್ಕೋಸ್ಕರನೇ ಅವರು ಪಕ್ಷ ಬಿಟ್ಟು ಬರ್ತಾ ಇರೋದು. ಇನ್ ಕೇಸ್ ಏನಾದ್ರೂ ಬಂದ್ರೆ ಒಂದಷ್ಟು ಲೆಕ್ಕಾಚಾರಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ, ಅಮಿತ್ ಶಾ ಅವರು ಕೂಡ ಮಾಡಿದ್ದಾರೆ. ಒಟ್ಟಾರೆ ಈ ಹಬ್ಬ ಮುಗಿದಾದ ನಂತರ, ಯುಗಾದಿ ಮುಗಿದ ನಂತರ, ಸೋಮವಾರದ ನಂತರ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗೋದಂತೂ 100ಕ್ಕೆ 100% ಸತ್ಯ. ನೋಡಿ, ಮತ್ತೊಂದು ವಿಶೇಷ ಇಲ್ಲಿ ಬಹಳ ಗಮನ ಇಟ್ಟು ನಾವು ತಿಳ್ಕೋಬೇಕಾದಂತಹ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ, ಡೆಲ್ಲಿಗೆ ಹೋಗಿದ್ರು ಕೂಡ ಯಾವ ಕಾಂಗ್ರೆಸ್ ನಾಯಕರನ್ನ ಕೂಡ DCM DK ಶಿವಕುಮಾರ್ ಅವರು ಭೇಟಿ ಆಗ್ತಾ ಇಲ್ಲ. ಇದು ನಮಗೆ ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಕಾಂಗ್ರೆಸ್ನ ಯಾವ ನಾಯಕರನ್ನು ಕೂಡ ಭೇಟಿ ಆಗ್ತಾ ಇಲ್ಲ. ಇಲ್ಲಿ ಬಿಜೆಪಿ ಸಂಸದರನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಆ ಭೇಟಿಯ ಹಿಂದಿನ ರಹಸ್ಯವಾದ್ರೂ ಏನು, ಏನೆಲ್ಲ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ನೋಡಿ. DCM DK ಶಿವಕುಮಾರ್ ಅವರು ಅಂತೂ ಬಹಳ ಬೇಜಾರಾಗ್ಬಿಟ್ಟಿದ್ದಾರೆ. ಎಂತಹ ಸಂದರ್ಭದಲ್ಲೂ ಕೂಡ ಹೆಬ್ಬಂಡೆಯಂತೆ ನಿಂತ್ಕೊಂಡು ಪಕ್ಷವನ್ನ ರಕ್ಷಣೆ ಮಾಡಿದವರು. ಗುಜರಾತ್ ಅಲ್ಲಿ ಒಂದಷ್ಟು ಶಾಸಕರನ್ನ ಕರ್ಕೊಂಡ್ಬಂದ್ರು, ಆಗ ಯಾವ ರೀತಿ ಇಕ್ಕಟ್ಟಿಗೆ ಸಿಲ್ಕೊಂಡ್ರು, ತಿಹಾರ್ ಜೈಲಿಗೆ ಹೋಗ್ಬೇಕಾದಂತಹ ಸಂದರ್ಭ. ಮೊನ್ನೆ ಒಡಿಶಾ ಶಾಸಕರನ್ನ ಕರ್ಕೊಂಡ್ಬಂದು ವಂಡರ್ಲಾ ಬಳಿ ಇರುವಂತಹ ರೆಸಾರ್ಟ್ ಅಲ್ಲಿ ಇಟ್ಕೊಂಡ್ರು. ಅಂದ್ರೆ ಕಾಂಗ್ರೆಸ್ ಎಂಥದ್ದೇ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡ್ರು ಕೂಡ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರು ಪಕ್ಷದ ಪರ ನಿಂತ್ಕೊಳ್ತಾರೆ. ಆದ್ರೆ ಅವ್ರು ಒಂದೇ ಕೇಳ್ತಾ ಇರೋದು, CM ಸ್ಥಾನ ಆಯ್ತಲ್ಲ 2.5 ವರ್ಷ, ಸಿದ್ದರಾಮಯ್ಯ ಅವರು ಸಾಕು, ಅವ್ರನ್ನ ಕೆಳಗಿಳಿಸಿ ನನ್ನನ್ನ ಕೂರಿಸಿ ಅಂತ ಕೇಳಿದ್ರು ಕೂಡ ಯಾಕೆ ರಾಹುಲ್ ಗಾಂಧಿ ಇರಬಹುದು, ಸೋನಿಯಾ ಗಾಂಧಿ ಅವರು ಯಾಕೆ DCM DK ಶಿವಕುಮಾರ್ ಅವರನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ? ಇದೆಲ್ಲದರಿಂದ ಬೇಸತ್ತಂತಹ DK ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಸ್, ಹಾಗಾದ್ರೆ ಡೆಲ್ಲಿಯಲ್ಲಿ ಆಗಿರುವಂತಹ ಬೆಳವಣಿಗೆ, ಅದೆಲ್ಲದರ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಯುಗಾದಿ ಮುಗಿದ ನಂತರ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಗೋದಂತೂ ಖಂಡಿತವಾಗ್ಲೂ ಕೂಡ ಸತ್ಯ. ಏನೆಲ್ಲ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಬಿಜೆಪಿಗೆ ಬಂದ ನಂತರ ಇನ್ ಕೇಸ್ ಬಂದ್ರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.